ನಮಸ್ಕಾರ. ಮತ್ತು ನಾನು ರಮಾಕಾಂತ್ ನರಗುಂದ್ ನಿಮ್ಮ ಮುಂದುಗಡೆ. ನನಗೆ ಗೊತ್ತಿದೆ ಏನಂದರೆ, ಈ ಸರಿ ಮತ್ತೆ ನಮ್ಮ ಕಾರ್ಮಿಕ ಮಿನಿಸ್ಟರ್ ಆದ ಮನ್ಸುಖ್ ಮಾಂಡವಿಯವರಿಗೆ ಮೀಟ್ ಮಾಡಿ ನಾವು ಕೇಳೋದು ಒಂದೇ ಪ್ರಶ್ನೆ. ಏನಪ್ಪ, ನೀನು ಏನು ಪ್ರಪೋಸಲ್ ಕೊಡ್ತಾ ಇದೀಯಾ, ಹಾಗೂ ಎಷ್ಟು ಪೆನ್ಷನ್ ಕೊಡಬೇಕಂತ ಮಾಡಿದೀಯಾ, ಯಾವಾಗ ಕೊಡಿಸ್ತೀಯ? ಇದೇ ಒಂದು ಡಿಸಿಷನ್ ತೊಗೊಂಡು ನಾವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಇದೇ ವಾರದಲ್ಲಿ ಹೋಗೋಕ್ಕೆ ವಿಚಾರ ಮಾಡಿದಾಗ ಅವರು ಬೇರೆ ಸ್ಟೇಟ್ಗಳಲ್ಲಿ ಟೂರ್ನಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗೂ ಬರುವ ವಾರಗಳಲ್ಲಿ ನಾವು ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಯಾವಾಗ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಈ ಎರಡೇ ವಿಷಯದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನೀವು ಏನೂ ಯೋಚನೆ ಮಾಡಬೇಡ್ರಿ. ನಾವು ಹೇಳ್ತಕ್ಕಂಥ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ಮಾಡ್ತಾಯಿರ್ರಿ. MP ಗಳನ್ನು ಮೀಟ್ ಮಾಡೋದು ಬಿಡಬೇಡಿ. ನಮ್ಮಲ್ಲಿ ಯಾರೂ MP ಏನೂ ಮಾತಾಡಿಲ್ಲ. ನಮ್ಮ ಬಸವರಾಜ ಬೊಮ್ಮಾಯಿ ಒಬ್ಬರನ್ನೇ ಬಿಟ್ಟು. ಬಸವರಾಜ ಬೊಮ್ಮಾಯಿ ಅವರು ಕೂಡ ನಾವು ಮೀಟ್ ಮಾಡಿ ಅವ್ರ ಜೊತೆಗೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಕ್ಕಂಥ ಈ ಪೆನ್ಷನ್ ಉದ್ದೇಶವನ್ನು ಬೇಗನೆ ಸೆಟ್ಲ್ ಮಾಡೋದು ಒಂದೇ ನಮ್ಮ ಉದ್ದೇಶ. ಬೇರೆ ಏನೂ ಇಲ್ಲ ನಮ್ಮ ಹತ್ರ. ಬೇರೆ ಯಾವ ವಿಚಾರಗಳು ನಮ್ಮ ತಲೆಯಲ್ಲಿಲ್ಲ. ನಾನು ಎಷ್ಟು ಬೇಗನೆ ನಮ್ಮ ಪೆನ್ಷನ್ದಾರಿಗೆ ನಾನು ಪೆನ್ಷನ್ ಕೊಡಿಸ್ಬೇಕು. ನಾವೆಲ್ಲರೂ ಅಷ್ಟು ಸರಿಯಾಗಿಲ್ಲ. ಯಾಕಂದರೆ ಒಂದು ನಮ್ಮ ಪೆನ್ಷನ್ ಬರಲಾರ್ದು, ಹಾಗೂ ಈ ಸಾಕಷ್ಟು ವೀಡಿಯೋಗಳೇನು ಬರ್ತಾಯಿದೆ, ಆಗೋಯ್ತು 3,000 ಆಯಿತು, 4,000 ಆಯಿತು, 5,000 ಆಯಿತು, ಇವೆಲ್ಲ ಸುಳ್ಳು. ಇವರೆಲ್ಲರೂ ಸೇರಿ ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡ್ತಾಯಿದ್ದಾರೆ. ಹಂಗೇನರ ವಿಷಯ ಬಂದ್ರೆ ನಾನೇ ನಿಮ್ಮ ಮುಂದುಗಡೆ ಡೈರೆಕ್ಟಾಗಿ ರಾತ್ರಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಪ್ರಯತ್ನ ಕಂಟಿನ್ಯೂಸ್ ಆಗ್ಯದ. ನಾವೇನು ಸುಮ್ಮನೆ ಕೂತಿಲ್ಲ. ಆದರೂ ನಮ್ಮ ದೈವವೋ ನಮ್ಮ ದುರ್ದೈವವೋ ಈಗ ಈ ಕಾಶ್ಮೀರ್ ಇಶ್ಯೂ ಬಂದದಕ್ಕೆ ನಮ್ಮಲ್ಲೂ ಮುಖ ಇಲ್ಲ. ನಮ್ಮ ಕೆಲಸ ಮಾಡಿಕೊಡಿ ಅಂತ ಕೇಳೋಕ್ಕೆ. ಏನೋ ಒಂದು ಹಂತಕ್ಕೆ ಬಂದಿತ್ತು. ನಾವು ನಿಮಗೆಲ್ಲ ಹೇಳಿದ್ವಿ, ಈ ತಾರೀಖಂದ್ರಲ್ಲಿ ನಮ್ಮದು ಹಾಗೇ ಆಗತ್ತೆ, ಆಗದೆ ಹೋದರೆ ನಾವು ಬೇರೆ ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀವಿ. ಆದರೂ ನಾವು ಈ ಸರಿ ಇನ್ನೂ ಸ್ವಲ್ಪ ಚೇಂಜ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಬರ್ತಕ್ಕಂಥ ರಿಯಸ್ಟ್ ನಿಮಗೆ ವಾಪಸ್ ಬರುತ್ತೆ, ಹಾಗೂ ಪೆನ್ಷನ್ ಸಿಗುತ್ತೆ. ಮಿನಿಮಮ್ ಪೆನ್ಷನಲ್ಲಿ ನೀವು ದುಡ್ಡು ತುಂಬೋದು ಬೇಕಾಗಿಲ್ಲ. ಸರ್ಕಾರ ಎಷ್ಟು ಫಿಕ್ಸ್ ಮಾಡುತ್ತೋ ಅದೆಲ್ಲದಕ್ಕೂ ನೀವು ಎಲಿಜಿಬಲ್ ಇದ್ದೀರಾ. ಆದರೆ ಎರಡೂ ಪೆನ್ಷನ್ಗೆ ನೀವು ಎಲಿಜಿಬಲ್ ಆಗೋಕ್ಕೆ ಬರಲ್ಲ. ಇದು ಒಂದು ಕ್ಲಿಯರ್ ಕಟ್ಟಾಗಿ ನಾನು ಹೇಳಬೇಕಂತ ಮಾಡಿದ್ದೀನಿ. ಎಷ್ಟೋ ಜನ ನನಗೆ ಹೇಳ್ತಾರೆ, ಸರ್ ನನಗೆ ಡಿಮ್ಯಾಂಡ್ ನೋಟಿಸ್ ಬಂದಿದೆ, ಮಾಡಲೋ ಬೇಡ. ಆರ್ಥಿಕ ಪರಿಸ್ಥಿತಿ ಸರಿಯಾಗಿದ್ದು ನಿಮಗೆ ಒಳ್ಳೆಯ ಪೆನ್ಷನ್ ಬರ್ತದಂದ್ರೆ ದಯಮಾಡಿ ದುಡ್ಡನ್ನು ತುಂಬ್ರಿ, ಹೈಯರ್ ಪೆನ್ಷನ್ ತೊಗೊರಿ. ಇದು ನನ್ನ ಕಳಕಳಿಯ ವಿನಂತಿ. ಏನೂ ಯೋಚನೆ ಮಾಡಬೇಡ್ರಿ. ನಮ್ಮ ಪ್ರಯತ್ನ ಕಂಟಿನ್ಯೂ ಆಗಿದೆ. ಆದಷ್ಟು ಬೇಗನೆ ನಾವು ಮೀಟ್ ಮಾಡಿ ನಿಮಗೆ ಸರಿಯಾದ ಉತ್ತರವನ್ನು ತಿಳಿಸಲು ಬಯಸುತ್ತೇವೆ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ. ಹೈಯರ್ ಪೆನ್ಷನ್ನು, ಮಿನಿಮಮ್ ಪೆನ್ಷನ್. ಈಗ ಹೈಯರ್ ಪೆನ್ಷನ್ ಆಗಲೇ 17 ಲಕ್ಷ ಜನಕ್ಕೆ ಅದೇನು ಲಾಭವಾಗ್ಯದ, ಅವ್ರಿಗೆಲ್ಲ ಬರ್ತಾಯಿದೆ. ಡಿಮ್ಯಾಂಡ್ ನೋಟಿಸ್ ಬರ್ತಾಯಿದೆ. ಬರಲಾರ್ದವ್ರಿಗೆ, ಯಾರ್ದು ರಿಜೆಕ್ಟ್ ಆಗ್ಯದ, ಅವರು ಕೂಡ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಾವು ಯೋಚಿಸ್ತಾ ಇದ್ದೀವಿ. ಒಂದು ಕರೆಕ್ಟಾಗಿ ತಿಳ್ಕೊರಿ, ಯಾವ ಆರ್ಗನೈಜೇಷನ್ನಿಂದ ಸರಿಯಾಗಿ ದುಡ್ಡು ಕಟ್ಟಿ ಅವ್ರ ಸರ್ವೀಸ್ ಟೈಮಲ್ಲಿ ಅವ್ರು ತುಂಬಿದಾರೋ, 2014 ನಂತರ ರಿಟೈರ್ಡ್ ಆದವ್ರಿಗೆ ಎಲ್ಲರಿಗೂ ಹೈಯರ್ ಪೆನ್ಷನ್ ಸಿಕ್ಕೇ ಸಿಗುತ್ತೆ. ಇನ್ನೇನು ಅವ್ರು ಆಪ್ಟ್ ಮಾಡ್ಕೋಬಾರ್ದು, ಅದು ಅವ್ರ ವಿಷಯ. ಅವ್ರ ಆರ್ಥಿಕ ಪರಿಸ್ಥಿತಿ ಮೇಲೆ ದುಡ್ಡು ತುಂಬೋದಾದರೆ ಅವ್ರು ಮಾಡಿ ತೊಗೊಳ್ಳೋದು ಕರೆಕ್ಟು. ಸಾಲ ಸೋಲ ಮಾಡಿ ತೊಗೊಳ್ಬೇಡ್ರಿ, ಅದು ಅನ್ನೆಸರಿ ನಿಮಗೂ ಪ್ರಾಬ್ಲಮ್ ಆಗುತ್ತೆ,
ಹಾಗೂ ಮುಂಬರುವ ದಿನಗಳಲ್ಲಿ ಅದರ ಬಡ್ಡಿಯಾಗಿ ನಿಮ್ಮ ಅಸಲು ಕೂಡ ಜಾಸ್ತಿ ಆಗಿಬಿಡುತ್ತೆ. ಎರಡನೇದು, ಮಿನಿಮಮ್ ಪೆನ್ಷನ್ ಸಿಗುತ್ತಾ, ನಾನು ಹೈಯರ್ ಪೆನ್ಷನ್ ತೊಗೊಳ್ಳದೆ ಹೋದರೆ ಅಂತ ಎಷ್ಟೋ ಜನರು ಕೇಳ್ತಾರೆ. ನಿಮಗೆ ಯಾವುದಾದ್ರೂ ಒಂದು ಸಿಗುತ್ತೆ, ಹೈಯರ್ ಪೆನ್ಷನು, ಮಿನಿಮಮ್ ಪೆನ್ಷನು. ಹೈಯರ್ ಪೆನ್ಷನ್ ಆದರೆ ನೀವು ಎಷ್ಟು ಡಿಮ್ಯಾಂಡ್ ನೋಟಿಸಿಂದ ದುಡ್ಡು ಬಂದಿರುತ್ತೆ ಅಷ್ಟು ದುಡ್ಡನ್ನು ತುಂಬಬೇಕು.